ನ್ಯೂಸ್ವರೆಗೆ ಮತ್ತು ಸ್ವಾಗತ. ಈಗ ನಿನ್ಮಮಿಡಿ ಶ್ರೀಗಳೇ, ಈಗ ರಾಜಕಾರಣಿಗಳೇ ನಮ್ಮನ್ನು ಆಳ್ತಾ ಇದ್ದಾರೆ. ಅವರೇ ದೊಡ್ಡ ಮೂಢರು, ಅವರೇ ಅನೇಕ ಮೂಢನಂಬಿಕೆ, ವಾಮಾಚಾರ ನಂಬ್ತಾರೆ, ಅನೇಕ ಪೂಜೆ ಪುನಸ್ಕಾರ ಮಾಡ್ತಾರೆ, ಕದ್ದು ಮುಚ್ಚಿ ಮಾಡ್ತಾರೆ, ಯಾವ್ಯಾವ ಮಾಡಬಾರ್ದೆಲ್ಲ ಅವರೇ ಮಾಡ್ತಾರೆ. ಸೊ ಭಾಳಷ್ಟು ಇದಕ್ಕೆ ವ್ಯಾಪಕ ವಿರೋಧ ಬರ್ತಾ ಇದ್ದಾರೆ ರಾಜಕೀಯ ಕಾರಣಕ್ಕಾಗಿಯೇ. ಇದನ್ನು ಯಾರು ಸಾರ್ವಜನಿಕರು ಚರ್ಚೆ ಮಾಡ್ತಾರೆ, ನೀವು ಚರ್ಚೆ ಮಾಡ್ತಾ ಇದ್ದಾರೆ, ಅನೇಕ ಕಡೆ ಚರ್ಚೆ ಮಾಡಿ ಹೊರಗಡೆ ಚರ್ಚೆ ಆಗ್ತದೆ. ಆದರೆ ಸಾರ್ವಜನಿಕ ಮಟ್ಟದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾಯಿಲ್ಲ. ಸಾಮಾನ್ಯ ಜನರೇ ಇದರಿಂದ ಭಯಭೀತರಾಗುವಂತೆ ರಾಜಕಾರಣಿಗಳನ್ನ ಅವ್ರ ಕೈಗೆ ಅಸ್ತ್ರ ಮಾಡ್ಕೊಂಡಿದ್ದಾರೆ. ಸಮಾಜಕ್ಕೆ ಧೈರ್ಯ ತುಂಬಬೇಕಾದಂಥ, ಆತ್ಮವಿಶ್ವಾಸ ತುಂಬಬೇಕಾದಂಥ, ಸಾಂತ್ವನ ಹೇಳಬೇಕಾದಂಥ ರಾಜಕೀಯ ನಾಯಕರೇ ಅವರೇ ಆತ್ಮಸ್ಥೈರ್ಯ ಕಳ್ಕೊಂಡ್ರೆ ಹೇಗೆ, ಅವರೇ ಅಭದ್ರತೆಗೆ ಒಳಗಾದರೆ ಹೇಗೆ, ಅವರೇ ಅತಿಮಾನುಷ್ಯವಾದಂಥ ಕೆಲವು ಆಚರಣೆಗಳಿಗೆ ಒಳಗಾದರೆ ಹೇಗೆ? ಖಂಡಿತ ಹಾಗಾಗಬಾರ್ದು. ಅವರು ಆತ್ಮಸ್ಥೈರ್ಯ ಬೆಳೆಸ್ಕೊಳ್ಬೇಕು, ಜನರಿಗೆ ಮಾದರಿಯ. ಅವರೇ ಆತ್ಮಸ್ಥೈರ್ಯ ಕಳ್ಕೊಂಡ್ಬಿಟ್ರೆ ಅವರನ್ನು ನಂಬಿರುವಂಥ ಲಕ್ಷಾಂತರ ಜನ ಅನುಯಾಯಿಗಳು, ಅವರ ಅಭಿಮಾನಿಗಳು, ಅವ್ರ ಕಷ್ಟ ಎಷ್ಟು ಹಾಗಾಗಿ ನಾನು ಹೇಳೋದು, ಈಗ ನೀವು ಯಾವುದೋ ಒಂದು ವಾಮಾಚಾರ ಮತ್ತೊಂದ್ರ ಮೂಲಕ ಅಲ್ಲ, ವಾಮಾಚಾರದ ಮೂಲಕ ಅಧಿಕಾರಕ್ಕೆ ಬರಲಿಕ್ಕೂ ಆಗಲ್ಲ, ಅಧಿಕಾರ ಕಳ್ಕೊಳ್ಳಿಕ್ಕೂ ಆಗಲ್ಲ. ನಾನು ಹೇಳೋದು, ಜನರ ಆಶೀರ್ವಾದ ಇದ್ದಾಗ ಅಧಿಕಾರಕ್ಕೆ ಬರ್ತೀರಿ, ಅದರಲ್ಲಿ ವ್ಯತ್ಯಾಸಗಳಾದಾಗ ಅಧಿಕಾರ ಅದು ಏನಾಗ್ತಾ ಇದೆ, ಅವರು ನಿಜವಾದ ಧಾರ್ಮಿಕ ಶ್ರದ್ಧೆ ಇದ್ದರೂ ಅವರು ಹಾಗೆ ಮಾಡಲ್ಲ. ವಾಮ ಮಾರ್ಗದಲ್ಲಿ ಯಾಕೆ ಹೋಗ್ತಾರೆ, ಏನೋ ಅದರಿಂದ ಮಾಡಿದರೆ ನಮಗೆ ಒಳ್ಳೇದಾಗ್ಬೋದು ಅನ್ನುವಂಥ ಒಂದು ಮೌಢ್ಯ ಬಂದಿದೆ. ನಿಜವಾದ ಧರ್ಮಶ್ರದ್ಧೆ ಇರುವಂಥವರು ಆ ವಾಮಾಚಾರಗಳು ಇತ್ಯಾದಿಗಳಿಗೆ ಖಂಡಿತ ಹೋಗೋದಿಲ್ಲ. ಅದು ಒಂದು ನಂಬಿಕೆ. ಯಾರೋ ಸಲಹೆ ಕೊಟ್ಟಿದ್ದಾರೆ, ಭಯಭೀತರಾಗಿದ್ದಾರೆ. ಹಾಗಾಗಿ ಈ ಉನ್ನತ ಸ್ಥಾನಗಳಲ್ಲಿರ್ತಕ್ಕಂಥವ್ರಿಗೆ ಸದಾ ಅಭದ್ರತೆ ಕಾಡ್ತಾ ಇರುತ್ತೆ ಅವರಿಗೆ. ಹಾಗಾಗಿ ಏನಾಗುತ್ತೆ, ಇಂಥ ನಂಬಿಕೆಗಳನ್ನು ಹೆಚ್ಚು ಆಶ್ರಯಿಸ್ತಾ ಹೋಗ್ತಿರ್ತಾರೆ. ಕಬೇಡಿ ಜಯಚಾಮಂದ್ರ, ಈಗ ಬೇರೆ ಧರ್ಮದಲ್ಲಿ ಏನಾಗುತ್ತೋ ಬೇಕಾಗಿಲ್ಲ. ಯಾಕಂದರೆ ಹಿಂದೂ ಧರ್ಮ ಪರಿಷ್ಕರಣೆ ಆಗ್ತಾ ಆತ್ಮಶುದ್ಧಿ ಆಗ್ತಾ ಬರಬೇಕಾಗಿದೆ. ಸೊ ಹಿಂದೂ ಧರ್ಮ ಶುದ್ಧಿ ಆಗುವಾಗ ಇಂಥ ವಿಚಾರಗಳನ್ನು ಕೂಡ ಒಪ್ಪಬೇಕಾಗತ್ತಲ್ವ? ಖಂಡಿತ, ಅದರಲ್ಲಿ ಆಕ್ಷೇಪ ಏನಿಲ್ಲ. ಯಾವುದು ಹಿಂದೂ ಧರ್ಮಕ್ಕೆ ಮಾರಕವಾಗುವಂತಹ ದುಷ್ಟತನದ ವ್ಯವಸ್ಥೆ ಇದೆ, ಕ್ರೂರವಾದದ್ದಿದೆ, ಅದನ್ನು ನಿಷೇಧಿಸುವುದಕ್ಕೆ ಯಾವುದಕ್ಕೂ ವಿರೋಧದ ಸ್ಥಿತಿಯಲ್ಲಿ ಇವತ್ತು ಮಾಡ್ತಾ ಇಲ್ಲ. ಯಾವುದೋ ಒಂದು ಕಾಲಕ್ಕೆ ಯಾರೋ ಮಾಡಿರಬಹುದು. ಇವತ್ತಿನ ಸ್ಥಿತಿಯಲ್ಲಿ ಪ್ರಾಣಿ ಬಲಿ ಸ್ಥಾಪಿತ ಹಿತಾಸಕ್ತಿಗಳಿದಾವೆ. ಮನುಷ್ಯ ಬಲಿ ನಿಷೇಧ ಆಗಬೇಕು, ಅದನ್ನು ನಿಲ್ಲಿಸಬೇಕು. ಮತ್ತೆ ಸತಿ ಪದ್ಧತಿ ನಿಲ್ಲಿಸಬೇಕು. ಊರಿನಿಂದ ಹೊರಗೆ ಯಾವ ಪ್ರಜ್ಞಾವಂತನು ಯಾವುದೇ ಒಂದು ನಂಬಿಕೆಯನ್ನು ಒಪ್ಪುವನು ಇದನ್ನೆಲ್ಲ ಬೇಕು ಅಂತ ಹೇಳ್ತಾ ಇಲ್ಲ. ಅದರಲ್ಲಿ ಮೂಢನಂಬಿಕೆಯ ಹೆಸರಿನಲ್ಲಿ ಎಲ್ಲಾ ನಂಬಿಕೆಯ ಒಂದು ಬುನಾದಿಯನ್ನು ಅಲ್ಗಾಡಿಸುವ ವ್ಯವಸ್ಥೆ ಏನಾದ್ರೂ ನಡೀತದೆ ಅಂತ ಆದ್ರೆ ಅದು ಸ್ವಲ್ಪ ಅದು ಒಂದು ಧರ್ಮಕ್ಕೆ ಮಾತ್ರ ಟಾರ್ಗೆಟ್. ಒಂದು ಧರ್ಮ ಅಂತ ಸೇರಿಸಿ ಅಲ್ಲ, ನೀವು ಕೂಡ ಎಲ್ಲಾ ಧರ್ಮದ ಅಂತಾನೆ ಇದೆ. ಯಾವುದೇ ಮತಧರ್ಮದ ಧಾರ್ಮಿಕ ಪಂಥಗಳ ವ್ಯಾಪ್ತಿಯಲ್ಲಿ ಬರುವ ಅಂತಾನೆ ಇದೆ. ಹೆಸರು ಮಾತ್ರ ಹಾಗೆ ಮಾಡಿಕೊಂಡು ಅದಕ್ಕೆ ವಿಷಯ ಮಾತ್ರ ಇರುವಂತದ್ದು. ಬಹಳ ಮೂಲಭೂತವಾಗಿದೆ ಶ್ರೀಗಳು. ಏನಾಗಿದೆ ಅಂದ್ರೆ, ನೀವು ಹಿಂದೂ ಧರ್ಮದ ಎಲ್ಲ ಆಚರಣೆಗಳು ಹಿಂದೂ ಧರ್ಮದಲ್ಲಿ ಇರೋದ್ರಿಂದ ಈ ಹಿಂದೂ ಧರ್ಮ ಹೆಚ್ಚು ಇಲ್ಲಿ ಪ್ರಸ್ತುತವಾಗಿ ಕಾಣ್ತಾ ಇದೆ. ನೀವು ಇಸ್ಲಾಂ ಮತ್ತು ಕ್ರಿಸ್ತ ಧರ್ಮ ಇದಕ್ಕೇನು ಕಾರಣ ಅಂದ್ರೆ, ಅವರು ಉದಾಹರಣೆ ಕೊಡುವಾಗ ಇಲ್ಲಿನ ಪದ್ಧತಿಗಳನ್ನೇ ಉದಾಹರಣೆಯಾಗಿ ಕೊಡ್ತಾ ಇರೋದ್ರಿಂದ ಆ ಭಾವನೆಗೆ ಅವಕಾಶ ಆಗಿರ್ಬೋದು ಅಂತ ಕಾಣ್ತದೆ. ಆದರೆ ಕಾನೂನು ಕರಡನ್ನು ಓದಿದಾಗ ನಮಗೆ ಅದಕ್ಕೆ ಆಧಾರ ಇಲ್ಲ ಅನ್ನೋದು ನಮಗೆ ಕಷ್ಟ ಗೊತ್ತಾ. ಆದರೆ ಒಂದೇನು ಅಂತ ಹೇಳಿದರೆ, ಈಗ ಎಲ್ಲ ಧರ್ಮಗಳಲ್ಲೂ ಮೂಢನಂಬಿಕೆಗಳು ಅಂತ ನಾವು ಹೇಳಬಹುದಾದದ್ದು ಇದೆ, ಖಂಡಿತ ಇದೆ. ಆದರೆ ನಾವೇನು ನಿಜವಾದ ನಂಬಿಕೆ, ಯಾಕೆ ನಂಬಿಕೆ ಮನುಷ್ಯನ ಅಂತಃಶಕ್ತಿಯನ್ನು ಉಳಿಸುತ್ತೆ. ಈಗ ದೇವರ ನಂಬಿಕೆಯನ್ನು ಮೂಢನಂಬಿಕೆ ಅಂತ ಹೇಳೋಕ್ಕಾಗುತ್ತಾ? ನಾನು ಹೇಳೋದು, ದೇವರು ಅನ್ನುವಂಥದ್ದು ಮನುಷ್ಯ ಕುಲಕ್ಕೆ ಯಾವಾಗಲೂ ಬೇಕಾಗ್ತದೆ, ಮನುಷ್ಯನ ವಿಕಾಸಕ್ಕೆ ಬೇಕಾಗ್ತದೆ. ಹಾಗಾಗಿ ಮಾನವನಿಗೆ ಬಹುದೊಡ್ಡ ಶಕ್ತಿ ಅಂತ ಹೇಳಿದರೆ ಆ ದೇವರ ನಂಬಿಕೆ. ಆದರೆ ದೇವರ ಹೆಸರಿನಲ್ಲಿ ಶೋಷಣೆ ಮಾಡೋದು ಬೇಡ ಅನ್ನೋದು. ಹಾಗಾಗಿ ನಾನು ಹೇಳಿದ ಎಲ್ಲ ಧರ್ಮಗಳಲ್ಲಿರುವ ಮೂಢನಂಬಿಕೆಗಳಿಗೆ ಕಾನೂನು ಅನ್ವಯ ಆಗಬೇಕೇ ವಿನಃ ಅದರ ಯಾವುದೇ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತೆ. ಸಂತೋಷ್ ಗುರೂಜರೇ, 36,000 ಕೋಟಿ ದೇವತೆಗಳು, 33 ಕೋಟಿ ಸಾವಿರಾರು ದೇವರುಗಳು, ಸಾವಿರಾರು ಜಾತಿಗಳು, ಸಾವಿರಾರು ಪಂಗಡಗಳು, ಉಪಜಾತಿಗಳು, ಅದರಲ್ಲಿ ಗೋತ್ರಗಳು, ಇಷ್ಟೆಲ್ಲ ಇರುವಾಗ ಇಷ್ಟೆಲ್ಲ ಅಂಧಶ್ರದ್ಧೆಗಳು, ಇಷ್ಟೆಲ್ಲ ನಂಬಿಕೆಗಳು ಹಿಂದೂ ಧರ್ಮದ ಇದ್ದೇ ಇರ್ತವೆ. ಅದನ್ನು ತೊಡೆದಾಕ್ಬೇಕಲ್ವಾ? ನೋಡಿ, ಹಿಂದೂ ಧರ್ಮ ಅನ್ನುವಂಥದ್ದು ಬಹಳ ದೊಡ್ಡ ಸಾಗರ. ಅದರೊಳಗಡೆ ಒಂದೊಂದು ನಂಬಿಕೆಗಳು ಒಂದೊಂದು ಜಾತಿಯಲ್ಲಿ ಶಿವನನ್ನೇ ನಾನಾ ರೀತಿ ಹೆಸರಲ್ಲಿ ಕರೆದಿದ್ರು. ಪೂಜೆ ಮಾಡಿದ್ದು ಒಂದೇ ಬೇರೆ ಬೇರೆ ರೀತಿ ಆದರೂ ಮೂಲ ಶಿವನೇ. ವಿಷ್ಣುವನ್ನು ಸಹ ನಾನಾ ರೀತಿಯಲ್ಲಿ ಹೆಸರು ಕರೆದ್ರು, ಆದರೆ ಮೂಲ ಪರಬ್ರಹ್ಮನೇ. ಆದರೆ ಉಪನಿಷತ್ತೇನು ಹೇಳ್ತು, ಎಲ್ಲವೂ ಸೇರಿ ಒಂದೇ ಭಗವಂತ ಅಂತ. ಆದರೆ ಉಪನಿಷತ್ತು ಎಲ್ಲರಿಗೂ ಅರ್ಥ ಆಗೋದಿಲ್ಲ. ಪುರಾಣವನ್ನು ತಂದರು ಸಾಮಾನ್ಯದವರಿಗೆ ಅಂಥೇಳಿ. ಎಲ್ಲರೂ ಸಹ ಯಜ್ಞಯಾಗಾದಿಗಳನ್ನು ಮಾಡಿಕೊಂಡೇ ದೇವ್ರನ್ನ ಹೋಲಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ.
ಎಲ್ಲರಿಗೂ ಸಹ ತನ್ನ ಕೈನಲ್ಲೇ ಲಿಂಗವನ್ನು ಇಟ್ಕೊಂಡು ಇಷ್ಟಲಿಂಗ ಆರಾಧನೆ ಮಾಡ್ತಕ್ಕಂಥದ್ದಕ್ಕಾಗೋದಿಲ್ಲ. ಏನು ಕೂಲಿ ಕೆಲಸದವ್ರು ಇದ್ದಾರೆ, ಬೆಳಗ್ಗೆ ಬೇಗ ಎದ್ದು ಕೂಲಿ ಕೆಲಸಕ್ಕೆ ಹೋಗಬೇಕು, ಒಂದು ಊದುಕಡ್ಡಿ ಹಚ್ಚಬೇಕು, ಏನೇ ಇಲ್ಲ ಭೈರವನ ಕರೀತಾರೆ ಅಥವಾ ಇನ್ನೊಂದು ಯಾವುದೋ ಒಂದು ಹೆಸರಲ್ಲಿ ಕರೀತಾರೆ, ಅವ್ರವ್ರು ಇಷ್ಟ ಅದು. ಹಾಗಿರುವಾಗ ಹಿಂದೂ ಧರ್ಮ ಮಾತ್ರ ಕಲುಷಿತ ಅಲ್ಲ, ಅದೇ ಥರ ಎಲ್ಲವನ್ನೂ ಶುದ್ಧೀಕರಿಸಬೇಕು. ನಿಮ್ಮನ್ನು ಕೇಳ್ತೇನೆ ಅಂದರೆ ಇಲ್ಲಿ ಯಾರು ತಪ್ಪು ತಿಳ್ಕೊಬಾರ್ದು. ಯಾವುದೇ ಮೇಲ್ಜಾತಿಯ ಮಹಿಳೆ ಬೆತ್ತಲೆ ಪೂಜೆ ಮಾಡಿಲ್ಲ, ದೇವದಾಸಿ ಆಗಿಲ್ಲ, ಯಾವುದೇ ಸಿಡಿ ಆಡಲ್ಲ. ಆದರೆ ಎಲ್ಲ ಕೆಳಜಾತಿ ಮಹಿಳೆ, ಅದರಲ್ಲೂ ವಿಶೇಷ ಮಹಿಳೆಯರು ಹೆಚ್ಚು ಇಲ್ಲಿ ಭಾಳ ಗುರಿ ಆಗ್ತಾರೆ. ಕೆಳಜಾತಿಯವರೇ ಇದರಲ್ಲಿ ಬಲಿಯಾಗುವಂಥದ್ದು. ಸೊ ಆ ಕಾರಣಕ್ಕಾದರೂ ಒಂದಷ್ಟು ಮೂಢನಂಬಿಕೆಗಳನ್ನು ನಿಷೇಧ ಮಾಡಲೇಬೇಕಾಗತ್ತೆ. ಖಂಡಿತ ಮಾಡಲೇಬೇಕು. ಯಾಕಂದರೆ ಈಗ ಕೆಳಜಾತಿಯವರೇ ಹೆಚ್ಚಿನ ಇಂಥದಕ್ಕೆಲ್ಲ ಬಲಿಯಾಗುವಂಥದ್ದು. ಇದನ್ನು ಮಾಡಿದವರು ಯಾರು? ಹೇಳುವಂಥ ಈ ಮೇಲ್ವರ್ಗ ಅಂತ ನಾವೇನು ಕರಿತೀವಲ್ಲ, ಆ ಧರ್ಮದ ಹೆಸರುಗಳು ಹೇಳೋದು ಬೇಡ ನಾನು. ಆದರೆ ಈ ಹೆಸರಿನ ನೆಪದಲ್ಲಿ, ದೇವರ ನೆಪದಲ್ಲಿ ಸಾಮಾನ್ಯರನ್ನ ಬಲಿ ತೆಗೆದುಕೊಳ್ಳೋದು ನಡೆದಿದೆಯಲ್ಲ, ಆ ಕಾರಣಕ್ಕಾಗಿ ಅವರು ಒಂದಿಷ್ಟು ಆಲೋಚನೆ ಮಾಡಬೇಕು. ಯಾಕೆ ನಮ್ಮ ಜನ ಬಲಿ ಆಗ್ತಾ ಇದೆ, ಇದೆಲ್ಲ ಸರಿನಾ, ಈ ಕುರಿತು ಏನಾದರೂ ಬದಲಾವಣೆ ತರಲಿಕ್ಕೆ ಸಾಧ್ಯನಾ ಅಂಥೇಳಿ ಮನುಕುಲದ ವಿಕಾಸಕ್ಕಾಗಿ ನಮ್ಮ ಹೋರಾಟ. ಈ ದೃಷ್ಟಿಯೊಳಗೆ ಎಲ್ಲರೂ ಸ್ವಾಗತ ಮಾಡುವಂಥದ್ದೇ. ಇದರಲ್ಲಿ ಏನಿದೆ ಅಂಥದ್ದು? ಎಲ್ಲನೂ ಹಿಂದೂ ಧರ್ಮ ದಯವಿಟ್ಟು ಹಿಂದೂ ಧರ್ಮದಲ್ಲಿ ನಾವು ಯಾವುದು ಬೆರಳು ಮಾಡಿ ತೋರಿಸ್ತಾ ಇಲ್ಲ. ಎಲ್ಲಾ ಧರ್ಮಗಳಲ್ಲಿ ಇರುವಂತ ಶೋಷಣೆಗಳನ್ನ, ಅನಿಷ್ಟ ಪದ್ಧತಿಗಳನ್ನ ತೆಗೆದುಹಾಕ್ಬೇಕನ್ನೋದೇ ನಮ್ಮ ಇದನ್ನ ಕಳಕಳಿ. ಮೇಲ್ವರ್ಗದವರು ಕೆಳವರ್ಗದ ಮೇಲೆ ಅದನ್ನೆಲ್ಲ ಮಾಡಿ ಅಂತ ಹೇಳಿದ್ರು ಅನ್ನುವಂತ ಒಂದು ಸುಳ್ಳು ಆರೋಪ ಮೇಲ್ವರ್ಗದವರು ಮಾಡಿದೆ ಅಂತಲ್ಲ, ಇದ್ರ ಬಲಿ ಆಗ್ತಾ ಇದ್ರು ಅಂತ ನಾನು ಹೇಳ್ತಾ ಇರೋದು. ಅಲ್ಲ, ಇವ್ರು ಈಗ ಹೇಳಿದ್ರು ಮೇಲ್ವರ್ಗದವರು ಹೇಳಿ ಅವ್ರು ಮಾಡ್ತಾ ಇದ್ರು, ಅವರವರೊಳಗೆ ವ್ಯವಸ್ಥೆ ಆಗ್ತಾ ಇರೋದು. ಈ ಸಾವಿರಾರು ನಂಬಿಕೆಗಳು, ಸಾವಿರಾರು ಮೂಢನಂಬಿಕೆಗಳಲ್ಲಿ ಯಾವ ಮೇಲ್ಜಾತಿಯ ಮಹಿಳೆಯರು, ಯಾವ ಮೇಲ್ಜಾತಿಯ ಪುರುಷರು ಮೇಲ್ಜಾತಿಯವರು ಮಾಡುದ? ಒಂದ್ ನಿಮಿಷ, ನಾನು ಹೇಳಿದೆ ಮೇಲ್ಜಾತಿಯವರು ಇದನ್ನು ಹೇರಿದ ಹೌದಾಗಿದ್ರೆ ಮೇಲ್ಜಾತಿಯವರು ಅದಕ್ಕೆ ಒಳಗಾಗ್ತಿದ್ರಲ್ಲ. ಸಾವಿರಾರು ವರ್ಷಗಳು ವಿವೇಕಿತವಾದಂತಹ ವ್ಯವಸ್ಥೆಯಲ್ಲಿ ಮುಂದರ್ಕೊಂಡು ಹೋಗಿದ್ದಾರೆ. ಕೆಳವರ್ಗದವರು ಅವರವರೇ ಮಾಡ್ಕೊಂಡು ಅವರವರ ನಾಯಕರು ಇಲ್ಲಿ ಮೇಲ್ಜಾತಿ ಕೆಳಜಾತಿ ಕಾನ್ಸೆಪ್ಟೇ ತಪ್ಪು. ಯಾರು ಮೇಲಲ್ಲ, ಯಾರು ಕೆಳಗಲ್ಲ. ಸೊ ಕೆಳಗಿರೋರೇ ಬಲಿಯಾಗಿರೋದು. ಹೌದು, ಇದಕ್ಕೆ ಮೇಲ್ಜಾತಿಯವರು ಎಲ್ಲಿ ಹೇರಿದ್ರು? ಈಗ ಮೇಲ್ಜಾತಿಯವರು ಸಂಬಂಧ ಈಗ ದೈವ ಹಣೆ ಬರ ಅನ್ನುವಂಥದ್ದು ಕೆಳಜಾತಿಯವರು ನಂಬ್ಕೊಂಡು ಬಂದಿದ್ದಾರೆ, ಅದು ಅವ್ರಿಗೆ ಸಂಬಂಧ. ಮೇಲ್ಜಾತಿ ಕೆಳಜಾತಿ ತಪ್ಪು ಅಂತ ಸ್ವಾಮೀಜಿ ಹೇಳಿದ್ರು. ಕೆಳಜಾತಿಯವ್ರನ್ನ ಎಷ್ಟು ಜನರನ್ನ ನಾವು ಒಳಗೆ ತಗೊಂಡಿದೀವಿ ನಮ್ಮ ಗುಡಿಗಳಿಗೆ, ನಮ್ಮ ಮಠಗಳಿಗೆ. ಸಾಮಾನ್ಯರನ್ನ ಒಳಗೆ ತಗೊಂಡಿದೀವ ನಾವು. ಬಡವರು ಮತ್ತೆ ಕೈಲಾಗದವರು, ಧ್ವನಿ ಇಲ್ದವ್ರಿಗೆ ಇರ್ತಕ್ಕಂಥ ಒಂದೇ ಒಂದು ಅಸ್ತ್ರ ಹಣೆ ಬರ. ದೇವ್ರು ನನಗೆ ಹಿಂಗೆ ಇಟ್ಟಿದಾರಪ್ಪ, ಹಿಂಗೆ ಇರ್ತೀನಿ ಅಷ್ಟೇ. ಈಗ ಜಯರಾಮಾಚಾರ್ಯರು ಆ ಮಾತಿಗೆ ನನ್ನ ಸಹಮತ ಇಲ್ಲ. ಇದು ಅವರಿಗೆ ಸದುದ್ದೇಶ ಇರಬಹುದು, ಆದರೆ ನಿಜವಾಗಲೂ ಅನೇಕ ಮೂಢನಂಬಿಕೆಗಳಿಗೆ ಬಲಿಪಶು ಆಗ್ತಿರೋರು ಕೆಳವರ್ಗದ ಜನ ಅನ್ನೋದಂತೂ ಫ್ಯೂಡಲ್ ವ್ಯವಸ್ಥೆಯಲ್ಲಿ ಅನೇಕ ಆಚರಣೆಗಳು ಬಂದಿದೆ ಅದರಲ್ಲಿ. ಹಾಗಾಗಿ ನೋಡಿ, ಫ್ಯೂಡಲ್ ಹಿಂದೆ ಸಾವಿರಾರು ವರ್ಷಗಳಿಂದ ನೋಡಿ, ಯಾವುದಾದ್ರೂ ಮೇಲ್ಜಾತಿಯ ಒಬ್ಬ ವ್ಯಕ್ತಿ ಮಲ ಹೊತ್ನ ಅಲ್ಲ, ಯಾವುದಾದ್ರೂ ಮೇಲ್ಜಾತಿಗಳು ಯಾವುದೇ ಇರಲಿ, ಅದು ಒಂದು ಎರಡು ಪ್ರಶ್ನೆ ಅಲ್ಲ, ಮೇಲ್ವರ್ಗದ ಯಾವುದೇ ಒಂದು ಹೆಣ್ಣುಮಗಳು ಬಸವಿ ಆಯ್ತಾ, ಬೆತ್ತಲೆ ಪೂಜೆ ಆಯ್ತಾ, ಗೆಜ್ಜೆ ಪೂಜೆ ಏನಾದ್ರೂ ಆಯ್ತಾ, ದೇವದಾಸಿ ಪದ್ಧತಿ ಯಾಕಾಗಿ ಬಂದಿದ್ದು ಅದನ್ನು ಅಧ್ಯಯನ ಮಾಡಿದರೆ ದೇವದಾಸಿ ಪದ್ಧತಿಯನ್ನ ಅಂದ್ರೆ ಈ ಮೇಲ್ವರ್ಗ ನಾವು ಮೇಲ್ವರ್ಗದ ಜನ, ಅದು ಫ್ಯೂಡಲ್ ವ್ಯವಸ್ಥೆ ಒಳಗಡೆ ನಮ್ಮ ಜನಗಳನ್ನ ತಮ್ಮ ಸ್ವಾರ್ಥಕ್ಕೆ, ಭೋಗಕ್ಕೆ ಅವ್ರನ್ನ ಕೆಳವರ್ಗದವ್ರನ್ನ ಬಳಸಿಕೊಂಡಿದ್ದು ಆ ಕಾಲದ ಜಮೀನ್ದಾರಿ ವರ್ಗದ ಕಾಲದಲ್ಲಿ ಬಂದಿದ್ದು. ನಾವು ಈ ಕಾಲದಲ್ಲಿ ಖಂಡಿತ ಅದನ್ನ ಮುಂದುವರಿಸಲಿಕ್ಕೆ ಆಗಲ್ಲ. ಶ್ರೀಗಳು ಮತ್ತೆ ಕಬ್ಬೆಡಿ ಚರ್ಚೆ ಗುರುಜಿಯವರು ಎಷ್ಟೋ ಚರ್ಚೆ ಆಗಿದೆ. ಈ ಚರ್ಚೆ ಇನ್ನೂ ಮಾಡಿದ್ರು ಕೂಡ ಅದು ನಿಲ್ಲೋದಿಲ್ಲ. ಯಾಕಂದ್ರೆ ಒಂದು ತಾತ್ವಿಕ ಸಂಘರ್ಷ, ಇದು ಯಾವುದೇ ರೀತಿಯ ಒಂದು ಪೂರ್ವಾಗ್ರಹ ಪೀಡಿತ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತೇನೆ. ಯಾಕಂದ್ರೆ ಈ ಸಂಘರ್ಷದಲ್ಲೇ ಹಿಂದೂ ಧರ್ಮದಲ್ಲಿ ಅನೇಕ ಸುಧಾರಣೆಗಳು ಕೂಡ ಬಂದಿರತಕ್ಕಂಥದ್ದು. ಆದರೂ ಕೂಡ ಕರ್ಮಠ ಸಿದ್ಧಾಂತಗಳು ಇದ್ರೂ ಕೂಡ ಸುಧಾರಣೆ ಅನ್ನುವಂಥದ್ದು ಇತ್ತು ತೆರೆದ ಬಾಗಿಲು ಹಿಂದೂ ಧರ್ಮದಲ್ಲಿ. ಆ ಕಾರಣಕ್ಕಾಗಿ ಕೆಲವು ಮೂಢನಂಬಿಕೆಗಳಾದರೂ ಕೂಡ ನಿಷೇಧ ಆಗಲೇಬೇಕಾದ್ರೆ. ಹಾಗಾಗಿ ವೈಚಾರಿಕ ಪ್ರಪಂಚದಲ್ಲಿ ನಾವಿದ್ದೇವೆ, ಧಾರ್ಮಿಕ ಪ್ರಪಂಚದಲ್ಲಿ ನಾವಿದ್ದೇವೆ. ಆದರೆ ಧಾರ್ಮಿಕ ಅಸಮಾನತೆ, ಧಾರ್ಮಿಕ ಮೂಢನಂಬಿಕೆಗಳು ಕೂಡ ಇಲ್ಲಿ ಹೋಗಲಾರದರೆ ಸಾಮಾನ್ಯ ನಾಗರಿಕನ ಗೌರವ ಕೂಡ ಹೆಚ್ಚುತ್ತೆ. ಸೊ ಇದು ಇವತ್ತಿನ ನ್ಯೂಸ್ ನೇರ ದಿಟ್ಟ ಜನರು ನೋಡ್ತಾರೆ.